ನಾನ್ ದತ್ತು ತಕೊಂಡ್ ಸಾಕ್ತಾ ಇದೀನಿ ಇವಾಗ. ಚೆನ್ನಾಗಿ ತಿಂದಾಕೈತೆ. ಮಣ್ಣು ಲಕ್ಷ್ಮಿ ಅಂದ್ರೆ ಹಾಸಿಗೆ ಮೇಲೆ ಹಾಕೊಂಡ್ ಮಲ್ಕೊ ಬತ್ತಾನೆ. ಆಮೇಲೆ ಬಾಳೆ ಅಂತ ಅನ್ಬಿಟ್ಟು ಆಮೇಲೆ ಬತ್ತಿದ ಹೊಟ್ಟೆ ನೋವು. 3 ಗಂಟೆ ಮುನ್ಸ್ಕೋತೀನಿ. ನನ್ ಬಗ್ಗೆ ನನ್ಗೆ ಆಶ್ಚರ್ಯ ಆಗ್ತೈತೆ ಫ್ರೆಂಡ್ಸ್. ಹಿಂಗೇನ ನೀನ್ ಹೆಂಡತಿ ನೋಡ್ಕೊಳ್ಳೋದು ಕುಮಾರ್? ವಾರ ಗಿತ್ತಿರು ಇದ್ದಿದ್ರೆ ಮನೆ ತುಂಬಾ ಚರಂಡಿಲ್ ಬೆಳ್ದಿರೋ ಸೊಪ್ಪನ್ ಮಾರ್ತಾವ್ರೆ. ಯಾಕಪ್ಪಿ ಪದೇ ಪದೇ ಬರ್ತೀ? ಸೇಮ್ ನನ್ನ ಶಿವ ನೋಡ್ದಂಗೆ ಆಗ್ತೈತೆ. ಬೈಸ್ಕೋತೀಯಾ ತಿರ್ಗಾ ಶಿವ ಇಂದನೇ ಹೋಗ್ತೀಯಾ? ನೋಡಿ ಪಲ್ಯ ತಿನ್ಕೋತೀನಿ ಅಷ್ಟೇ. ಇದು ಸಿಲಿಂಡರ್ ತಕ್ಷಣ ಆಫ್ ಮಾಡ್ಕೊಂಡ್ರೆ ಜಾಸ್ತಿ ದಿನ ಬಳಕೆ ಬರ್ತೈತೆ. ಇದೊಂಥರ ಎಮೋಷನ್. ಸಬ್ಬಕ್ಕೆ ಒಳಗೆ ಗರ್ಕೆ ಹುಲ್ ಬಂದ್ಬಿಟ್ಟೈತೆ ಮಿಸ್ ಆಗಿ. ಅಪರೂಪಕ್ಕೆ ಸ್ನಾನ ಬೇರೆ ಮಾಡಿದ್ಯಾ? ಆ ಹುಚ್ಚ ಹೇಳಿದ್ರು ಕಾಣಲ್ಲ. ಯಾಮಾರಿದ್ರೆ ಬಿಡಿಸ್ಬಿಟ್ಟು ಹೋಗ್ತಾ ಇರ್ತೈತೆ ಕುಮಾರ್. ಇನ್ನೇನು ನೋಡಿ ಇವರೆಲ್ಲ ಹೆಂಗ್ ಓಡಾಡ್ತವ್ರೆ ಗಂಡ ಹೆಂಡತಿಗಳೆಲ್ಲ. ಗೋರಿಕಾಯ್ದ ಕಪ್ಪಿ ನನ್ನ ಫೇವ್ರೇಟ್. ಏನ್ ಹಣ್ಣಿದು? ಇಲ್ಲೋಗ್ಲಾ ಹಣ್ಣು ಜ್ಯೂಸ್ ಅಂದ್ರೆ ಕುಡಿಯಕ್ಕೆ ಆಗ್ತಾ ಇಲ್ಲ. ಪಾನಿಪುರಿ ಜ್ಯೂಸ್ ಆದ್ರೆ ಈಸಿಯಾಗಿ ಕುಡಿಬೋದು. ಇನ್ನೂ ಶಾಪ್ ಆಗ್ತದೆ. ಎಲ್ಲರೂ ಹೋಗ್ಲಿಂತ ಸುಮ್ಮನೆ ಆಗಿದ್ದೀನಿ. ಈ ಅಜ್ಜಿ ಬೇಕು ಕರ್ಕೊಂಡು ಹೋಗೋಣ. ಬೆಳಗ್ಗೆಂತ ಬಾಳೆಹಣ್ಣು ತಗೋಬತ್ತೀಯ ನೀನೇ ಮೇಯ್ತೀಯ? ನಾನು ಹೋಗಿದ್ದೆ ಪಾನಿಪುರಿ ಕೊಡಿಸ್ತೀಯ ಅಂತ. ಹಂಗೆ ಹೊಟ್ಟೆ ಉರಿಸ್ತಾರೆ. ಹಣ್ಣುಗಳಿಗೆ 1,000 ರೂಪಾಯಿ ಕೇಳ್ತಿದ್ದೆ ನಾವು. ನಿಮ್ಮ ಹೆಂಡತಿಗೆ ಹುಷಾರಿಲ್ಲ. ಕೆಲಸ ಮಾಡಿದೆ ಗಿಡ ಆಗ್ತಾ ಇದೆ. ಬಂದೆ ಮಲಗಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಕೆಲಸ ಶಿವಣ್ಣ ಈಗ ಹೋಗ್ಬೇಕು. ಒಂದು 10 ನಿಮಿಷ ರೆಸ್ಟ್ ತಕೊಂಡು. ಕೇಳ್ತಾ ಇದ್ರಲ್ಲ ಫ್ರೆಂಡ್ಸ್, ಶಿವಣ್ಣ ಜೊತೆ ಒಂದಿನ ವಿಡಿಯೋ ಸ್ಟಾರ್ಟ್ ಮಾಡಿಸಿ ಅಂತ ಹಿಂಗ್ ಮಾತಾಡುತ್ತೆ ಫ್ರೆಂಡ್ಸ್. ನಾನು ಏನ್ ಮಾಡ್ಲಿ, ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಕೊಡಿ, ಎಲ್ಲ ಪ್ರಾಕ್ಟೀಸ್ ಆಗುತ್ತೆ. ಈಗ ಚೆನ್ನಾಗಿ ಮಾತಾಡೋದ್ ಕಲಿತಾ ಐತೆ. ಹೆಂಗಂದ್ರೆ ಚಿಕ್ಕ ಮಕ್ಳು ಹುಟ್ಟಿದ ತಕ್ಷಣನೇ ಓಡಾಡಲ್ಲ ಅಲ್ಲ. ಮೊದ್ಲು ತೊಟ್ಲಲ್ಲಿ, ಆಮೇಲೆ ತೆಳ್ಕೊಂಡು, ಆಮೇಲೆ ಓಡ್ಕೊಂಡು, ಆತರ. ಶಿವ ಒಂದು ಚಿಕ್ಕ ಮಗು ತರ ನಾನ್ ದತ್ತು ತಗೊಂಡ್ ಸಾಕ್ತಾ ಇದೀನಿ. ಆತರ ನಿಜ ಫ್ರೆಂಡ್ಸ್. ಶಿವ ಚಿಕ್ಕ ಮಗುನೇ. ನಾನ್ ದತ್ತು ತಗೊಂಡ್ ಸಾಕ್ತಾ ಇದೀನಿ ಇವಾಗ. ಕರ್ಕೊಬಂದು ಪಾಪ ಅಂತ ತಲೆಪಯ್ಯ ನೋಡಿ ಒಪ್ಕೋತೈತೆ. ನಿಜ, ನನ್ನ ಶಿವ ದತ್ತು ತಗೊಂಡಿದ್ದೆ, ಶಿವನ್ ನಾನು ದತ್ತು ತಗೊಂಡು ಇಬ್ರು ಸಾಕೊಳ್ತಾ ಇದೀವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ಸೂಪರ್ ಆಗಿದ್ದೀವಿ ಇಬ್ರು. ಈಗ ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತು ಫುಲ್ ಮನೇಲೇ ಇದೆ ನಾನು. ಫುಲ್ ನನ್ಗೆ ಬೆಳಗ್ಗೆಯಿಂದ ಸಾಕಾಗೋಯ್ತು. ಹೊಟ್ಟೆ ನೋವು ಹಂಗೆ ಹಿಂಗೆ ಮಾಮೂಲಿ ಇರುತ್ತಲ್ಲ ಫ್ರೆಂಡ್ಸ್ ಪ್ರಾಬ್ಲಮ್. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು ಕೇಳ್ತಾ ಇದ್ದೀರಾ ಜಾಸ್ತಿ ಹೊಟ್ಟೆ ನೋವು ಬರುತ್ತೆ ಎಷ್ಟು ದಿನಗಳಲ್ಲಿ ಏನ್ ಮಾಡೋದು ಅಂತ. ನಾನ್ ಫಾಲೋ ಮಾಡೋದು ಒಂದೇ ಟಿಪ್ಪು. ಆದಷ್ಟು ಬಾಳೆಹಣ್ಣೆ ತಿಂತೀನಿ ಚೆನ್ನಾಗಿ. ಅವಾಗ ನನ್ಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಹೆಂಗೆ ಯಾವ ತರದವ್ರಿಗೆ ಹೊಟ್ಟೆ ನೋವು ಬರುತ್ತೆ ಅಂದ್ರೆ, ಬಾಡಿ ಯಾರಿಗೆ ತುಂಬಾ ಹೀಟ್ ಇರುತ್ತೆ ಅಂತವ್ರಿಗೆ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ. ಅಂತವ್ರು ಪಚ್ಚ ಬಾಳೆಹಣ್ಣು 1 kg ತರಿಸಿದೆ. 2 ತಿಂದೆ, ಬೆಳಗ್ಗೆ 1 ಮಧ್ಯಾಹ್ನ 1. ಅಷ್ಟರಲ್ಲಿ ನಮ್ಮನೆ ಅವರಲ್ಲ ಚೆನ್ನಾಗಿ ತಿಂದಾಕೈತೆ. ನನ್ಗೆ ಒಂದ್ಸಲ ಅನ್ಸ್ತಿದೆ ನಾನೇ ಪೇಷಂಟ್ ಶಿವ ಪೇಷಂಟ್ ಅಂತ. ಅಂದ್ರೆ ನಾನು ನಿಮ್ಗೆ ಬಾಳೆಹಣ್ಣು ತೋರಿಸ್ಬೇಕಿತ್ತು. ಬಾಳೆಹಣ್ಣು ಮಾಮೂಲಿ ಬಾಳೆಹಣ್ಣೆ ಅಂದ್ರೆ ಈ ತರ ಬಾಳೆಹಣ್ಣು ತಿನ್ಬೇಕು ಅಂದ್ರೆ ಕೆಲವ್ರು ಗೊತ್ತಾಗಲ್ಲ. ಪಚ್ಚ ಬಾಳೆಹಣ್ಣು ಅಂದ್ರೆ ಏಲಕ್ಕಿ ಬಾಳೆಹಣ್ಣು ಅನ್ಕೊಳ್ತಾರಲ್ಲ. ಹಂಗಾಗಿ ಹೆಣ್ಮಕ್ಳು ತೋರ್ಸೋಣ ಅಂದ್ರೆ ಎಲ್ಲ ತಿಂದಿ ಸ್ವಾಹ ಮಾಡೈತೆ. ಮತ್ತೆ ರಾತ್ರಿ ತರಿಸ್ತೀನಿ, ಯಾಕಂದ್ರೆ ಕಡಿಮೆ ಐತೆ. ಬರೀ ಕೆಜಿ 40 ರೂಪಾಯಿ ಐತೆ ಬಾಳೆಹಣ್ಣು. ಅದಕ್ಕೆ ತರಿಸ್ತಾ ಇರೋದ್ರ. ಜಾಸ್ತಿ ರೇಟ್ ಇದ್ರೆ ತರಿಸ್ತಾ ಇರ್ಲಿಲ್ಲ. ಈಗ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಬೆಳಗ್ಗೆ ಟಿಫನ್ ಏನು ಮಾಡ್ಲಿಲ್ಲ. ರಾತ್ರಿದೆ ಬಾತ್ ಇತ್ತು, ತಿಂತು ಶಿವ. ನನ್ಗಂತೂ ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇತ್ತು. ವಿಡಿಯೋ ಸ್ಟಾರ್ಟ್ ಮಾಡೋಷ್ಟು ಶಕ್ತಿ ನನ್ನಲ್ಲಿ ಇದ್ರೆ. ಸ್ಟಾರ್ಟ್ ಮಾಡಿದ್ರೆ ನೀವಂತೂ ಹತ್ತು ಬಿಡ್ತಾ ಇದ್ರಿ ಹಂಗೆ ನಿಮ್ ಮನೇಲಿ ಕುತ್ಕೊಂಡು. ಆತರ ನನ್ ಮಲ್ಗಿ ಜಾಗಕ್ಕೆ ಇಡ್ಲಿ ತಂದ್ಕೊಟ್ಟು ತಿನ್ಸು, ನೀರ್ ತಂದ್ಕೊಟ್ಟು ತಿನ್ಸಿ, ಬಾಳೆಹಣ್ಣು ತಿನ್ಸಿ ಮಲಗಿಸಿ ಹೋಗೈತೆ. ಎಂತ ಒಳ್ಳೆ ಗಂಡನೋ ಅಲ್ಲಪ್ಪಿ. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಗಂಡ್ಮಕ್ಳು ಯಾರಾದ್ರೂ ವಿಡಿಯೋ ನೋಡಿದ್ರೆ ಅವ್ರ ಮನೇಲಿ ಹೆಣ್ಮಕ್ಳಿದ್ರೆ ಈ ತರ ನೋಡ್ಕೊಳ್ಳಿ ಅಂತ. ಯಾವ ಟೈಮಲ್ಲಿ ನೀವು ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಹುಷಾರಿಲ್ದಿರೋ ಟೈಮಲ್ಲಿ, ಈ ತರ ಪೀರಿಯಡ್ ಟೈಮಲ್ಲಾದ್ರೂ ನಿಮ್ ಹೆಂಡತಿ ಬಗ್ಗೆ, ನಿಮ್ ಅಕ್ಕ ತಂಗಿಯರ ಬಗ್ಗೆ ಕೇರ್ ತಗೊಳ್ಳಿ. ಅವಾಗ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಹೆಂಗಿರುತ್ತೈತೆ ನಮ್ಗೆ ಅಂತೆಲ್ಲ. ಹಂಗಾಗಿ ಇದನ್ನ ಶೇರ್ ಮಾಡ್ಕೊಳ್ತಾ ಇದೀನಿ. ಯಾರು ತಪ್ಪಾಗಿ ತಿಳ್ಕೊಬೇಡಿ, ಇದನ್ನ ಹೇಳ್ಕೊಬೇಕಾ ಅಂತ. ಏನ್ ಮಾಡ್ಲಿ ಅಡ್ಗೆ? ಏನೋ ಒಂದ್ ಮಾಡು. ತರಕಾರಿ ತಗೋತೀನಿ. ಏನೋ ಅನ್ನ ಪನ್ನ ರಸನ ಕಸನ ಮಾಡೋದು. ಬೇಡ ಫ್ರೆಂಡ್ಸ್, ಅನ್ನ ಬೇಡಪ್ಪ. 1-2-3 ದಿನ ಬರೀ ಅನ್ನನೇ. ಸ್ವಲ್ಪ ಬಸ್ಸಾರು ಮಾಡೋ. ಸಾಯಂಕಾಲ ಆಯ್ತದೆ, ಸಂಜೆಗೂ ಆಯ್ತೈತಾ? ನಿನ್ ಕೈ ತೋರ್ಸಪ್ಪ ನನ್ನ ಫ್ರೆಂಡ್ಸ್ಗೆ ಸ್ವಲ್ಪ. ಮಣ್ಣು ಕೈಯಲ್ಲಿ ಬಂದೆ ಹಂಗೆ ಮಲ್ಗಿರೋ, ಕೈ ಕಾಲು ತೊಳೆದೆ. ಎಂತ ಗಂಡ ಗೊತ್ತಾ ಫ್ರೆಂಡ್ಸ್. ಮಣ್ಣು ಲಕ್ಷ್ಮಿ ಅಂದ್ರೆ ಹಾಸಿಗೆ ಮೇಲೆ ಹಾಕೊಂಡ್ ಮಲ್ಕೋ ಬತ್ತಾನೆ. ಇಂತ ಗಂಡನ ಹತ್ರ ಮಾತಾಡೋದು. ಭೂಮ್ ತಾಯಿ ಸರಿ ಕ್ಲೀನ್ ಆಗಿಲ್ಲ ಅಂದ್ರೆ ಅದೇ ಲಕ್ಷ್ಮಿ ಅವ್ರ ತಂಗಿನ ಕಳಿಸ್ತಾರೆ. ದರಿದ್ರ ಲಕ್ಷ್ಮಿ ಅವ್ರ ತಂಗಿ ಅಲ್ಲ, ತಂಗಿನ ಹಾಕನ. ಸೊಪ್ಪೈತೆ ಫ್ರೆಂಡ್ಸ್, ಸೊಪ್ಪೆ ಮಾಡ್ತೀನಿ. ನೆನ್ನೆ ಬೆಣ್ಣೆ ನೋಡ್ಬಿಟ್ಟು ಎಲ್ಲರೂ ಶೇಕ್ ಆಗ್ಬಿಟ್ರಿ. ನೋಡಿ ಮಧ್ಯದಲ್ಲಿರೋದು ಬೆಣ್ಣೆ, ಸೈಡಲ್ಲಿ ಕೆನೆ ಎತ್ತಿಡ್ತಾ ಇದೀನಿ. ಅದೇ ಫ್ರೆಂಡ್ಸ್, ನೀವು ತುಂಬಾ ಜನ ಹೇಳಿದ್ರಲ್ಲ ಮೊದ್ಲು ಕೆನೆನ ಎತ್ತೆತ್ತಿಟ್ಟು ಆಮೇಲೆ ಜಾಸ್ತಿ ಆದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಅಳ್ಳಾಡಿಸ್ತಾರೆ, ಇಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿದ್ರೂ ಬೆಣ್ಣೆ ಬರ್ತೈತೆ ಅಂತ ಹೇಳಿದ್ರಲ್ಲ, ಅದನ್ನೇ ಫಾಲೋ ಮಾಡ್ತೀನಿ ಇನ್ಮೇಲೆ. ಅಂದ್ರೆ ಸ್ವಲ್ಪ ಹಾಲಲ್ಲೂ ಬರ್ತೈತೆ ಅಂತ ಚೆಕ್ ಮಾಡಿದೆ. 1 ಸ್ಪೂನ್ ಬಂದೈತೆ. 1/4 ಲೀಟರ್ಗೆ 1 ಸ್ಪೂನು, ಅರ್ಧ ಲೀಟರ್ಗೆ 2 ಸ್ಪೂನು ಆ ತರ ಬರ್ಬೋದೇನೋ. ಆದ್ರೂ ನಾನು ರಿಸ್ಕ್ ತಗೊಳಲ್ಲ ಫ್ರೆಂಡ್ಸ್. ನೆನೆ ಸಾಕಾಗೋಯ್ತು. ಮೊದ್ಲು ಚೆನ್ನಾಗಿ ಕೆನೆಲ್ಲ ಜಾಸ್ತಿ ಎತ್ತಿಟ್ಕೊಂಡು ಆಮೇಲೆ ಮಾಡ್ತೀನಿ. ಆಮೇಲೆ ಹೇಳ್ಕೊಡ್ತೀನಿ ನಿಮ್ಗೆ. ಅವಾಗ ನಾನು ಕಲ್ತಿರ್ತೀನಲ್ಲ ಅದಕ್ಕೆ. ಅಪ್ಪಿ ಈಗ ಅರ್ಜೆಂಟಾಗಿ ಹೋಗಿ 1-2 ಬಾಳೆಹಣ್ಣು ತಗೋಬಾ.
ನನ್ನನ್ನ ಇದೇ ಮುಖದಲ್ಲಿ ನೀನ್ ನೋಡ್ಬೇಕು, ಇದೇ ತರ ನೀನ್ ಹೆಂಡತಿ ಚೆನ್ನಾಗಿರ್ಬೇಕು ಅಂದ್ರೆ ಹೋಗ್ ತಗೋಬಾ. ಬೇಕೇ ಬೇಕು, ಎಮರ್ಜೆನ್ಸಿ. ಹೊಟ್ಟೆ ನೋವು ಹೇಳಿ ಕೇಳಿ ಬತ್ತಿತಾ? ನೀನ್ ಆಮೇಲೆ ಬಾಳೆ ಅಂತ ಅಂದ್ಬಿಟ್ಟು ಆಮೇಲೆ ಬತ್ತಿದ ಹೊಟ್ಟೆ ನೋವು? ಪಪ್ಪಿ ಸುಳ್ಳು ಹೇಳ್ಬೇಡ. ಬೆಳಗ್ಗೆ ಒಂದ್ ತಿಂದಿದ್ದೀನಿ, ಆಮೇಲೆ 1 ಗಂಟೆ 12 ಗಂಟೆ ಒಂದ್ ತಿಂದಿದ್ದೀನಿ. ಫ್ರೆಂಡ್ಸ್ ನಾನು ಇವತ್ತು ಕೆಲ್ಸಕ್ಕೆ ರಜಾ ಹಾಕೋಬಿಟ್ಟೆ. ಆತರ ಆಗ್ಬಿಡ್ತು ನನ್ನ ಜೀವನ. ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್, ನಮ್ ಕೈಲಿ ತೀರಾ ಆಗೋದಿಲ್ಲ ಅಂದ್ರೆ ನಾವು ರಜಾ ಹಾಕೊಂಡು ಮನೇಲಿ ಇರ್ಬೇಕಾಗ್ತಿದೆ. ಎಂತ ಕಷ್ಟದ ಪರಿಸ್ಥಿತಿ ಆದ್ರೂ ನಮ್ಮ ಆರೋಗ್ಯ ಮುಖ್ಯ. ನಾನ್ ಮಾತ್ರ ಅಷ್ಟೇ, ನಾವು ಕಷ್ಟಪಟ್ಟು. ನಿಜ ಕರೆಂಟು ಹೋಯ್ತು ನಮ್ಮ ಮನೇಲಿ. ನಾನು ಮಾತಾಡ್ಬೇಕಾದ್ರೆ ಕರೆಂಟ್ ಹೋಗೋದು ಬರೋದು. ಫ್ರೆಂಡ್ಸ್ ಸಂಜೆ ಅವ್ರಿಗೆ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀವಿ. ಸಂಜೆ ಅಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ತರಕಾರಿ ತಗೋಬರಕ್ ಹೋಗ್ತಿದ್ದೀನಿ ಶಿವ ಜೊತೆ. ಅದಕ್ಕೆ ಅದೇ ಖುಷಿ ವಿಷಯ. ಕರ್ಕೊಂಡೋಗಕ್ ಶಿವ ಇಷ್ಟಪಡಲ್ಲ, ಆದ್ರೂ ನಾನೇ ಹೋಗ್ತೀನಿ ಜಗಳ ಮಾಡ್ಬಿಟ್ಟು. 3 ಗಂಟೆ ಮುನ್ಸ್ಕೋತೀನಿ. ಅವಾಗ ಶಿವ ನೋಡಿ ಸಂಜೆ ಕರ್ಕೊಂಡು ಹೋಗ್ಬಿಡ್ತೀವಿ ತರಕಾರಿ ತರಕ್ಕೆ. ನೀನ್ ತರೋದಲ್ಲಪ್ಪ, ನಾನು ವ್ಯಾಪಾರ ಎಲ್ಲ ಕಲಿಬೇಕು. ಇವತ್ತು ತರಕಾರಿ ವ್ಯಾಪಾರ ಕಲ್ತ್ರೇನೆ ನಾಳೆ ಚಿನ್ನ ಬೆಳ್ಳಿ ವ್ಯಾಪಾರ ಕಲಿಯೋದು. ಇವಾಗ ನೀನ್ ಇದೆಯಾ ತಂದು ಕೊಡ್ತೀಯಾ, ಮುಂದೆ ನೀನೊಂದಿನ ಎಲ್ಲೋ ಹೋಗಿರ್ತೀಯ ಅನ್ಕೋ, ಎಲ್ಲೋ ಫಾರಿನ್ಗೋ ಎಲ್ಲೋ ಹೋಗಿರ್ತೀಯ. ಅರ್ಜೆಂಟ್ ಆಗಿ ನಾನು ಶಾಪಿಂಗ್ ಮಾಡ್ಬೇಕು, ಅವಾಗ ನಾನು ವ್ಯಾಪಾರ ಮಾಡೋದು ಇವಾಗಲಿಂದ ಕಲಿಬೇಕು ತಾನೆ. ಅದಕ್ಕೋಸ್ಕರ ಈ ಕಾಲದಲ್ಲೂ ಇಂಥ ಹೆಣ್ಣು ಮಕ್ಕಳು ಇರ್ತಾರೆ ಅಂದ್ರೆ ನನ್ನ ಬಗ್ಗೆ ನನಗೆ ಆಶ್ಚರ್ಯ ಆಗ್ತದೆ ಫ್ರೆಂಡ್ಸ್. ಎಲ್ಲೂ ಹೋಗಕ್, ಒಂದು ವ್ಯಾಪಾರ ಮಾಡಕ್ ಬರಲ್ಲ, ಒಂದು ರೋಡ್ ದಾಟಕ್ ಬರಲ್ಲ, ಒಂದು ಬೇರೆ ಊರಿಗೆ ಹೋಗಕ್ ಬರಲ್ಲ ಅಂದ್ರೆ ಮುಂದಿನ ನನ್ನ ಜೀವನ ನೆನ್ಸ್ಕೊಂಡು ನನಗೆ ಭಯ ಆಗ್ತೈತೆ. ಅದಕ್ಕೆ ನಾನು ನೆನ್ಸ್ಕೊಳಕ್ಕೆ ಹೋಗಲ್ಲ. ಜಾಸ್ತಿ ಅಡುಗೆ ಮಾಡಿ ಇಟ್ಕೊಬಿಡ್ತೀನಿ ಇವಾಗ್ಲೇನೆ. ಮತ್ತೆ ನಾನು ರಾತ್ರಿ ಎಲ್ಲ ಅಡುಗೆ ಮನೇಲಿ ಒದ್ದಾಡ್ಲಾರೆ. ಪಾಪ ಶಿವ ಬೆಳಗ್ಗೆಯಿಂದ ಎಷ್ಟು ಹೆಲ್ಪ್ ಮಾಡ್ತು ಫ್ರೆಂಡ್ಸ್. ಒಳ್ಳೆ ಗಂಡ. ಅಪರೂಪಕ್ಕೆ ಹೊಗಳ್ತಾ ಇದ್ದೀನಿ. ನೀವೇನಾದ್ರೂ ಬೆಳಗ್ಗೆಯಿಂದ ಶಿವ ನಾನು ನೋಡಿದ್ರೆ ರವಿಚಂದ್ರನ್ ಅವ್ರದ್ದು, ರಮ್ಯಕೃಷ್ಣ ಅವ್ರದ್ದೊಂದು ಸಾಂಗ್ ಐತಲ್ಲ, ಸುಮತಿ ಶ್ರೀಮತಿ, ಅದು ಶಿವಗೋಸ್ಕರನೇ ಬರ್ದಿರೋದು ಅಂತ ಹೇಳ್ತಿದ್ರಿ. ಅಷ್ಟು ಚೆನ್ನಾಗಿ ನೋಡ್ಕೊಂತು. ನಾನು ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ ಅಷ್ಟೇ. ಕೀರೆ ಸೊಪ್ಪು ತಂದೈತೆ. ನನಗೇನೋ ಉಪ್ಸಾರೇ ಮಾಡ್ಬೇಕು ಅಂತ ಇಷ್ಟ ಫ್ರೆಂಡ್ಸ್. ಶಿವ ಬೇಡ ಬಸ್ಸಾರು ಮಾಡು ಅಂತೈತೆ. ಒಂದ್ಸಲ ಉಪ್ಸಾರು ಮಾಡು ಅಂತಿದೆ, ಒಂದ್ಸಲ ಬಸ್ಸಾರು ಮಾಡು ಅಂತಿದೆ. ತಲೆನೋವೇ ಬರ್ತೈತೆ. ಉಪ್ಸಾರು ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ತಿಂದ್ವಿ. ಎಷ್ಟು ಸಲ ವಿಡಿಯೋದಲ್ಲಿ ಹೇಳಿದೀನೋ, ಅಷ್ಟು ಚೆನ್ನಾಗಿತ್ತು. ಪ್ರಸಾದ ಮಾಡಿದ್ರಲ್ಲ ಬೆಟ್ಟದ ಹತ್ರ ಅಲ್ಲ, ಹೋಗೋದಾರಿಲಿ ತಾನೇ ಪೇ, ಸಖತ್ತಾಗಿತ್ತು. ಮತ್ತೆ ಇನ್ನೊಂದು ವರ್ಷ ಕಾಯ್ಬೇಕು ನಾವು ಉಪ್ಸಾರು ತಿನ್ಬೇಕು ಅಂದ್ರೆ. ಮಧ್ಯದಲ್ಲಿ ಒಂದ್ಸಲ ಹೋಗ್ಬಿಟ್ಟು ಬರೋಣ ಅನ್ಕೊಂಡಿದೀವಿ ಫ್ರೆಂಡ್ಸ್, ನೋಡ್ಬೇಕು. ಅದಕ್ಕೆ ಮಾದೇಶ್ವರ ಸ್ವಾಮಿ ಇಂಥ ಟೈಮಲ್ಲಿ ನೆನ್ಸ್ಕೋಬಾರ್ದೇನೋ ತಾನೇ ಪೇ, ದೇವ್ರ ಹೆಸರು ಹೇಳ್ಬಾರ್ದೇನೋ, ಏನೋ ಬಿಡಿ ಫ್ರೆಂಡ್ಸ್, ಗೊತ್ತಾಗಲ್ಲ. ಏನೋ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತೀನಿ ವಿಡಿಯೋದಲ್ಲಿ ಡೈಲಿ. ಸೊಪ್ಪಾರ ಬಿಡಿಸ್ಕೊಡ್ ಬಾಪ. ಕರೆಂಟೇ ಹೋಗ್ಬಿಡ್ತು. ಕುಮಾರ್ ಮತ್ತೆ ಮೊಬೈಲ್ ಹಿಡ್ಗಿಡು. ನಿದ್ದೆ ಬಂದ್ರೆ ನಾನ್ ಮಾತಾಡಿದ್ರೆ ನಿದ್ದೆ ಬರ್ತೈತೆ, ತಲೆನೋವು ಬರ್ತೈತೆ, ಯಾರೋ ಫೋನ್ ಮಾಡ್ತಾರೆ, ಯಾರೋ ಕರೀತಾರೆ, ಏನೇನೋ ಆಗ್ತೈತೆ ನಿಮ್ಗೆ. ಬಾ ಅದಕ್ಕೆ ಸೊಪ್ಪು ಬಿಡಿಸ್ಕೊಡು. ನಾನು ಇವತ್ತು ಪೇಷಂಟ್ ತಾನೆ. ನೀನ್ ಹಿಂಗೇನೋ ನೀನ್ ಹೆಂಡ್ತಿ ನೋಡ್ಕೊಳ್ಳೋದು ಕುಮಾರ್. ಸೊಪ್ಪು ಬಿಡಿಸ್ಕೊಂಡು ನೀನೇನು ಅಡುಗೆ ಮಾಡಬೇಡ. ನೋಡಿ ನೋಡೋಣ. ಒಂದ್ ಕಟ್ ಸೊಪ್ಪು ತಂದೈತೆ. ಇದು ಯಾವ ಮೂಲೆ ಫ್ರೆಂಡ್ಸ್. ಕೆಲವೊಂದು ಟೈಮ್ ಅಡುಗೆ ಮಾಡೋದು ಸಹ ಹಿಂಸೆ ಅನ್ನಿಸ್ತೈತೆ. ಹೇಳಂಗಿಲ್ಲ ಬಿಡಂಗಿಲ್ಲ. ಹೇಳಿದ್ರು ಇಲ್ಲಿ ಕೇಳಕ್ಕೆ ಯಾರವ್ರೆ. ಮನೆ ತುಂಬ ಜನ ಇದ್ದಿದ್ರೆ, ವಾರ ಗಿತ್ತಿರು ಇದ್ದಿದ್ರೆ ಮನೆ ತುಂಬ, ನನ್ನ ಕೈಲಿ ಆಗಲ್ಲ ಇವತ್ತು ನೀನು ಮಾಡು ಅಂದ್ರೆ ಮಾಡ್ತಿದ್ರೇನೋ. ನಾನು ಒಬ್ಳೆ. ಮನಿ ಸೇವಿಂಗ್ ಬಗ್ಗೆ ವಿಡಿಯೋ ಕೇಳ್ತಿದ್ರಲ್ಲ, ಅದನ್ನ ನೆಕ್ಸ್ಟ್ ವೀಕಲ್ಲಿ ಯಾವಾಗ್ಲಾದ್ರೂ ಮಾಡ್ತೀನಿ ಫ್ರೆಂಡ್ಸ್. ಅಂದ್ರೆ ಅದೇನ್ ದೊಡ್ಡ ವಿಷಯ ಅಲ್ಲ, ಸ್ವಲ್ಪನೇನೆ. ಆದ್ರೂ ಶಿವನು ಒಂದ್ಸಲ ನನ್ನ ಪಕ್ಕದಲ್ಲಿದ್ರೆ ಹೇಳ್ಬೋದು ನಾವಿಬ್ರು ಹೆಂಗ್ ಸೇವ್ ಮಾಡ್ತೀವಿ ಅಂತ. ಯಾಕಂದ್ರೆ ಮನಿ ಸೇವಿಂಗ್ ಅಂದ್ರೆ ಹೆಂಡ್ತಿದ್ ಒಬ್ಬಳದೇ ಬರಲ್ಲ, ಗಂಡ ಹೆಂಡ್ತಿದ್ ಇಬ್ರದ್ದು ಬರ್ತೈತೆ. ಒಬ್ಬನ್ ಬಿಟ್ಟು ಒಬ್ರು ಸೇವ್ ಮಾಡಕ್ ಹೋದ್ರೆ ಅದು ಜಾಸ್ತಿ ಸೇವಿಂಗ್ಸ್ ಅನ್ಸಲ್ಲ, ಅದು ಅವ್ರವ್ರ ಖರ್ಚಿಗೆ ಸರ್ ಹೋಗ್ತೈತೆ. ಹಂಗಾಗಿ ಶಿವ ಇರೋ ಟೈಮಲ್ಲಿ ಡೀಪ್ ಆಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊಪ್ಪು ಬಿಡಿಸ್ಕೊಂಡು ಬಸ್ಸಾರ್ ಅಂದ್ರೆ ಒಂದ್ 2-3 ತರ ಬರ್ತೈತೆ ಫ್ರೆಂಡ್ಸ್. ನನಗೆ ಈ ಟೈಮಲ್ಲಿ ನನಗೆ ಅಡ್ಗೆ ಮಾಡಕ್ಕೆ ಆಗದಿರೋ ಟೈಮಲ್ಲಿ ಈಸಿಯಾಗಿ ಎಷ್ಟು ಬೇಗ ಆಗ್ತೈತೋ ಆ ತರ ಮಾಡ್ಕೊಳ್ತೀನಿ. ಅದನ್ನ ಶೇರ್ ಮಾಡ್ಕೊಳ್ತೀನಿ ಇವತ್ತು ನಿಮ್ ಜೊತೆ. ಕೀರೆ ಸೊಪ್ಪು ಇದು ಹಿಂಗೈತೆ ಫ್ರೆಂಡ್ಸ್, ಹಿಂಗಿರಲ್ಲ ಹಳ್ಳಿ ಕಡೆ.
ಹಾಕ್ಬಿಟ್ಟಿರ್ತಾರೆ ಇತ್ಲಲ್ಲಿ ಬೀಜನ, ಅದು ಬರ್ತೈತೆ ಬೆಳಿತೈತಾ, ಅದನ್ನ ಕುಡ್ಲಲ್ಲಿ ಕುಯ್ಕೋತಾರೆ, ಮತ್ತೆ ಅದು ಚಿಗುರು ಬರ್ತೈತೆ ಆ ಕಡೆ ಈ ಕಡೆ ಎಲ್ಲ, ಮತ್ತೆ ಅದನ್ನ ಕುಯ್ಕೋತಾರೆ, ಮತ್ತೆ 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 ಹಂಗೆ 6 ತಿಂಗಳು 1 ವರ್ಷ ಅದೇ ಆಗ್ತೈತೆ. ಆತರ ಬೆಳಿಬೇಕು. ಅದು ಎಷ್ಟು ಟೇಸ್ಟ್ ಇರ್ತೈತೆ ಕಡ್ಡಿ ಎಲ್ಲ, ಇದಷ್ಟೊಂದು ಟೇಸ್ಟ್ ಇರಲ್ಲ. ನಿಜ ಹೇಳ್ಬೇಕು ಅಂದ್ರೆ ಫ್ರೆಂಡ್ಸ್, ನಾನು ಒಂದ್ಸಲ ಎಲ್ಲ ಹೋಗ್ತಾ ಇದ್ವಿ, ಅದೇ ಒಂದು ಕೆರೆ ಮಾತ್ರ ಸಿಕ್ತು. ಆಮೇಲೆ ಅಲ್ಲೆಲ್ಲ ಹೆಂಗಸರು ಕುತ್ಕೊಂಡಿದ್ರು, 1 4 ಜನ. ನಾವು ಏನ್ ಮಾಡ್ತಾವ್ರೆ ಅನ್ಬಿಟ್ಟು ನಾವು ನೋಡಿದ್ರೆ ಅಲ್ಲಿ ಕೆರೆ ಹತ್ರ ಜಾಸ್ತಿ ಗಲೀಜು, ಕೊಚ್ಚೆ ನೀರೆಲ್ಲ ಐತೆ, ಅದ್ರಲ್ಲಿ ಸೊಪ್ಪುಗಳು ಬೆಳೆದೈತೆ, ಕೀರೆ ಸೊಪ್ಪು ಅದು ಇದೆಲ್ಲ. ಕೊಚ್ಚೆ ನೀರು ಗಲೀಜು. ಇನ್ನು ಹೇಳ್ಬೇಕಂದ್ರೆ ಚರಂಡಿನೂ ಐತೆ, ಚರಂಡಿ ನೀರಲ್ಲಿ ಬೆಳೆದಿರೋ ಸೊಪ್ಪನ್ನ ಕುಯ್ಕೋತಾವ್ರೆ. ಕುಯ್ದು ಇಕ್ಕಿದ್ರು. ನನಗೆ ಏನಕ್ಕೆ ಇಟ್ಟವ್ರೆ ಅಂತ ಆಮೇಲೆ ನಾನು ಯೋಚನೆ ಮಾಡ್ಲಿಲ್ಲ, ಏನು ಕುಯ್ಕೋತಾವ್ರೆ, ಇದು ಹಸುಗುಲ್ಲಕ್ಕೋ ಏನಕ್ಕೋ ಇರ್ಬೇಕು ಅನ್ಕೊಂಡು ಇನ್ನ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅದೇ ಸೊಪ್ಪೇನೇನೆ ರೋಡ್ ಸೈಡ್ ಇಟ್ಕೊಂಡು ಮಾರ್ತಾವ್ರೆ, ಚರಂಡಿಲಿ ಬೆಳ್ದಿರೋ ಸೊಪ್ಪನ್ನ ಮಾರ್ತಾವ್ರೆ. ನನ್ಗೆ ಅವತ್ತೇನೇನೆ ಸೊಪ್ಪು ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡ್ತು, ತಿನ್ಲೇಬಾರ್ದು ಅಂತ ಅನ್ಸ್ಬಿಡ್ತು. ಹಂಗೂ ಮಾಡ್ತಾರೆ, ಹಂಗೆಲ್ಲ ಮಾಡಬಾರ್ದು. ಚರಂಡಿಲಿ ಬೆಳೆದಿರೋದು ಅದು ಕೆಮಿಕಲ್. ಚರಂಡಿ ನೀರು ಅಂದ್ರೆ ಒಂದೇ ನೀರು ಬಂದಿರಲ್ಲ, ಆಸಿಡ್ ನೀರು ಅವು ಇವು ಎಲ್ಲ ಬಂದಿರ್ತವೆ. ಅದು ತಿಂದ್ರೆ ನಮ್ಗೆ ಆರೋಗ್ಯ ಹಾಳಾಗ್ತಿತ್ತಾನೆ. ಇದೆಲ್ಲ ಸೊಪ್ಪು ಮಾರೋರು ಯಾರು ನೋಡಿದ್ರೆ ಬೇಜಾರು ಮಾಡ್ಕೋಬೇಡಿ, ಯಾರೋ ಒಬ್ರು ಹಂಗ್ ಮಾಡ್ತಾರೆ ಅಂತ ಎಲ್ಲರೂ ಹಂಗ್ ಮಾಡಲ್ಲ. ಕೆಲವ್ರು ಮಾರ್ಕೆಟ್ ಅಲ್ಲಿ ತಗೊಬಂದು ಮಾರ್ತಾರೆ ಬೇರೆಯವ್ರ ಹತ್ರ, ಹಂಗೆಲ್ಲ ಇರ್ತೈತೆ. ನಾನು ನೋಡ್ದೆ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಸ್ತು, ಶೇರ್ ಮಾಡ್ಕೊಂಡು. ಈ ತರ ಯಾರು ಮಾಡಬಾರ್ದು. 4 ಸಲ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀಟಾಗಿ. ಕಲ್ ಜಾಸ್ತಿ ಇರುತ್ತೆ ಕೀರೆ ಸೊಪ್ಪಲ್ಲಿ, ಹಂಗಾಗಿ ಇಲ್ಲಿ ತುರ್ದಿಟ್ಕೊಂಡಿರೋ ತೆಂಗಿನಕಾಯಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮತ್ತೆ ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿ, 1 ಟೊಮೊಟೊ, ಕೊತ್ತಂಬರಿ. ಕುಕ್ಕರ್ ಎತ್ಕೊಂಡು ಅದಕ್ಕೆ ತೊಳೆದಿರೋ ಬೇಳೆ ಎತ್ಕೊಳ್ತಾ ಇದ್ದೀನಿ. ಬೇಳೆ ತೊಳೆದು ಮರ್ತುಬಿಟ್ಟಿದ್ದೆ, ಆಮೇಲೆ ನೆನಪಾಯ್ತು, ಮತ್ತೆ ತೊಳೆದು ಎತ್ಕೊಂಡು ಟೊಮೊಟೊ, ಅರ್ಧ ಈರುಳ್ಳಿ, ಸೊಪ್ಪು ಮುಳುಗೋಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ನಿಧಾನಕ್ಕೆ ಹೇಳಿ ಅಡುಗೆ ಮಾಡ್ಬೇಕಂದ್ರಲ್ಲ, ಅದಕ್ಕೆ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಇದನ್ನು 2 ವಿಸಿಲ್ ಬೇಯಿಸ್ಕೋಬೇಕು. 2 ವಿಸಿಲ್ ಬಂದರೆ ಆಯಿತು. ಮುದ್ದೆಗೂ ಇಟ್ಟಿದ್ದೀನಿ. ಬಸ್ಸಾರು ಅಂದರೆ ರಾಗಿ ಮುದ್ದೆನೇ ಬೆಸ್ಟ್. ಹಂಗಾಗಿ ಈಗ ನಮ್ಮ ಪತಿ ದೇವಸ್ಥ ಮಾತಾಡೋಣ ಫ್ರೆಂಡ್ಸ್. ಇವತ್ತು ನಾನು ಕೆಲ್ಸಕ್ಕೆ ರಜಾ ಹಾಕ್ಕೊಂಡು ನನ್ನ ಕೈಲಿ ಆಗಲ್ಲ ಕೆಲಸ ಅಂದ್ಬಿಟ್ಟು ಮನೇಲಿ ಇದ್ದೀನಿ. ಬಂದೆ ಮನೆ ಹತ್ರ ಕುತ್ಕೋತೈತೆ. ಯಾಕಪ್ಪಿ ಪದೇ ಬರ್ತೀ? ಡ್ರೆಸ್ ಎಷ್ಟು ಗಲೀಜ್ ಮಾಡ್ಕೊಂಡಿದ್ಯಾ ಗೊತ್ತಾ? ಟಾಮ್ಸ್ ಸರಿ ಬಾ. ಅಳಸ್ನಂಡಿಲ್ಲ, ಕೋತಿಗಳು ಬಂದವ ಹಾಕೋಣ. ನಾವು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಿತ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಪಾತ್ರೆ ತೊಳೆದಿಟ್ಟಿದ್ದೀನಿ. ಪಾತ್ರೆ ತೊಳೆಯೋದು ಈಸಿ, ನನಗೆ ಜೋಡಿಸೋದೇ ಕಷ್ಟ. ಇಕ್ಕಟ್ಟಿದ್ರೆ ಜೋಡ್ಸೋಕ್ಕೆ ಕಷ್ಟ ಫ್ರೆಂಡ್ಸ್. ಓ ಕಪಲ್ಸ್ ಜನ್ಮದ ಜೋಡಿ ಅಂದರೆ ನಾವಲ್ಲ ಫ್ರೆಂಡ್ಸ್, ಇವರೇ. ಎಲ್ಲೋಗ್ತಿದ್ದಿ ಟಾಮ್? ಒಂದು ರಾಶಿ ಕೋತಿಗಳಿದಾವೆ ಫ್ರೆಂಡ್ಸ್. ಅದು ಮಲಗಿರೋದು ಗಂಡದು, ಇದು ಹೆಣ್ಣದು. ಸೇಮ್ ನನ್ನ ಶಿವ ನೋಡ್ದಂಗೆ ಆಗ್ತೈತೆ. ನನ್ನ ಕೈಲಿ ಹಿಂಗೆ ಶಿವ ಮಸಾಜ್ ಮಾಡಿಸ್ಕೊಳ್ಳೋದು, ಆದರೆ ಇದು ಮಸಾಜ್ ಮಾಡ್ತಲ್ಲ, ಬೇರೆ ನಾವು ಮಾಡ್ತಾ ಐತೆ. ಇವ್ರಿಗಿರೋ ಅಂಡರ್ಸ್ಟ್ಯಾಂಡಿಂಗು ಜನಗಳಿಗೆ ಇದ್ದುಬಿಟ್ರೆ ಡೈವರ್ಸೇ ಆಗ್ತಾ ಇರಲಿಲ್ಲ. ಟಾಮ್ ಕರ್ಬೇವು ಕಿತ್ಕೊಬರೋಣ. ನನಗೆ ಈ ಗಿಡದೇ ಕರ್ಬೇವು ಇಷ್ಟ ಫ್ರೆಂಡ್ಸ್ ಜಾಸ್ತಿ. ಯಾಕೆಂದರೆ ಇದೊಂಥರ ತಿನ್ನಕ್ಕೆ ಚೆನ್ನಾಗಿರ್ತೈತೆ ಸಾಂಬಾರಲ್ಲಿ. ಮಂದಕ್ಕಿರೋ ಎಲೆ ಇದ್ದರೆ ಕರ್ಬೇವು ಸೊಪ್ಪು ಅದು ಸಾರಿಗೆ ಚೆನ್ನಾಗಿರ್ತೈತೆ. ತೆಳ್ಳಗಿದ್ರೆ ನಂಗೆ ಇಷ್ಟ ಆಗಲ್ಲ ಆ ಥರ. ಗಿಡ ಎಲ್ಲ ತುಳಿ ಬರ್ತೈತೆ. ಶಿವ ಕೋಲ್ ಎತ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಕೆಲಸ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಈ ಥರ ಬಂದು ಗಿಡ ಎಲ್ಲ ತುಳಿತಾ ಇರ್ತಾನೆ, ಆಮೇಲೆ ಬೈಸ್ಕೊತಾನೆ, ನನಗೂ ಬೈಸ್ತಾನೆ. ಟಾಮ್ ಟಾಮು ನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾವನೆ. ಇಷ್ಟೊತ್ತ ನನ್ನ ಮರ್ಯಾದೆಯಿಂದ ಕರ್ದೆ ತಾನೆ, ಬರಲ್ಲ. ಅವನು ತುಳಿಯೋದಲ್ದೆ ಬೇರೆ ನಾಯಿಗಳನ್ನ ಕರ್ಕೊಬಂದು ತುಳಿತಾನೆ. ಬಾ, ಇದೇ ಕೆಲಸ ಆಯಿತು. 2 ಅಂದರೆ 2 ವಿಸಿಲ್ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸೋಕೋದ್ರೆ ಅದು ಪಾಯಸ ಆಗ್ಬಿಡ್ತೈತೆ. ಬೆಂದಿದ್ದಾದ್ಮೇಲೆ ಅದನ್ನು ಸೈಡಿಗೆ ಬಸ್ತಿಟ್ಕೊಳ್ತಾ ಇದ್ದೀನಿ. ಹಂಗೆ ಬಾಣಲಿ ಇಟ್ಕೊಂಡು ಸೊಪ್ಪು ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿಗೆ ಹಾಕಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಸೊಪ್ಪಿಗೆ ಆಲ್ರೆಡಿ ಹಾಕ್ಕೊಂಡಿರ್ತೀವಲ್ಲ, ಹಂಗೆ ಬೇಡಪ್ಪ ಈ ವಿಡಿಯೋ ವಾಯ್ಸ್ ಅವ್ರು ಕೊಡ್ಬೇಕಾರೆ. ಇಷ್ಟನ್ನು ಸ್ವಲ್ಪ ಅರ್ಧಂಬರ್ಧ ಫ್ರೈ ಮಾಡ್ಕೋಬೇಕು. ಆದಷ್ಟು ಫ್ರೈ ಆದಮೇಲೆ ಒಂದು ಸ್ವಲ್ಪ ಸೈಡ್ಗೆ ಎತ್ಕೊಳ್ತಾ ಇದ್ದೀನಿ, ಅಂದರೆ ಸಾಂಬಾರ್ಗೆ ರುಬ್ಕೋಬೇಕಲ್ಲ, ಹಂಗಾಗಿ ಕರ್ಬೇವು ಸೊಪ್ಪು ಒಗ್ಗರಣೆಗಿಂತ ಆದಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಹಂಗೆ ಹಾಕ್ಕೊಂಡೆ. ನೆಕ್ಸ್ಟ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಜಾಸ್ತಿ ಬೇಯಬೇಕು ಶಿವಾಗೆ ಬೇಳೆ, ಅದಕ್ಕೋಸ್ಕರ ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸಕ್ಕದಾಗಿ ಬರುತ್ತೆ ತೆಂಗಿನಕಾಯಿ ಹಾಕ್ಕೊಬಿಟ್ರೆ ಟೇಸ್ಟು. ಅಪ್ಪ ನಾನು ಮಸಾಲೆಗೆಲ್ಲ ರೆಡಿ ಮಾಡಿದೆ, ಕರೆಕ್ಟ್ ಡಮರು ಬೈಸ್ಕೋತೀಯಾ, ತಿರ್ಗಾ ಶಿವ ಇಂದನೇ ಹೋಗ್ತೀಯಾ, ಎಂತ ಮೂರು ಬಿಟ್ಟೋನ ನೀನು. ನಾನು ಕಾಯ್ತಾ ಇದ್ದೀನಿ ಫ್ರೆಂಡ್ಸ್, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ತಾ ಬಂತು, ಕರೆಂಟ್ ಬರ್ತಾ ಇಲ್ಲ. ನೋಡಿ ಪಲ್ಯ ತಿನ್ಕೋತೀನಿ ಅಷ್ಟೇ. ನಾನು ಎಷ್ಟೊತ್ತಂತ ಕಾಯೋದು, ಹೊಟ್ಟೆ ಹಸ್ಕೊಂಡು ಇಷ್ಟೊತ್ತು ಗಂಟೆ ಇರೋದೇ ನನ್ನ ಪುಣ್ಯ. ಪಲ್ಯ ಬೇರೆ ಗಮ್ಮಂತೈತೆ ಮನೆ ಎಲ್ಲ, ಕೀರ ಸೊಪ್ಪು ಪಲ್ಯನೇ ಹಂಗೆ ಫ್ರೆಂಡ್ಸ್, ಬಾಯಲ್ಲಿ ನೀರು ಬರ್ತೈತೆ ನೋಡ್ತಿದ್ರೇನೆ. ತಿಂದಾಕ್ಬಿಡೋಣ ಅನಿಸ್ತೈತೆ. ಸಾಕಿಷ್ಟು ಆಫ್ ಮಾಡಿ. ಶಾಸ್ತ್ರಕ್ಕೆ ಅಂತ 1, 2, 3 ಕೊತ್ತಂಬರಿ ಸಿಪ್ಪೆ ಅಲ್ಲ. ಏನಪ್ಪ ಹಿಂಗ್ ಡಿಸ್ಟರ್ಬ್ ಮಾಡ್ತೀಯ, ನನಗೆ ಅಡಿಗೆ ಮಾಡಕ್ ಇಂಟ್ರೆಸ್ಟ್ ಕೊಡಲ್ಲ. ಏನ್ಪಾ ಅದ್ರೊಳಗೆ ಐತೆ, ಅದ್ರೊಳಗೆ ಎತ್ಕೊಡಕ್ ಮೈ ಬಾರ ಅನ್ಬಿಟ್ಟೆ ನಾನು ಬರ್ತಾ ಇಲ್ಲ. ಆಗ್ಲಿಂದ ನೀನ್ ಕರಿತಾ ಇದ್ರು. ಇವಾಗ ತಾನೇ ತೊಳೆದಿಟ್ಟಿದ್ದೀನಿ ರಪ್ಪ. ಅದು ಸೈಡ್ ಮಾಡ್ಬೇಕು. ನಾನೇ ಆಗ ಮಿಕ್ಸಿ ಎತ್ಕೊಳಕ್ ಕಷ್ಟ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟೆ. ಹೆಂಗೋ ಕರೆಂಟ್ ಇಲ್ಲ ಅಂತ, ಕರೆಂಟೇ ಬರ್ತಾ ಇಲ್ಲ. ಹೊಟ್ಟೆ ಕ್ಯಾಪ್ ನಿನ್ನ ಹತ್ರ ಐತೆ ತಾನೆ? ಮಶ್ನಿ ಸಿಕ್ತಾನೆ. ಕರೆಂಟ್ ಬಂತು. ಇಷ್ಟು ಐಟಮ್ಸ್ ತಗೊಂಡಿದ್ದೆ, ಬೇಸಿರೋ ಟೊಮೊಟೊ, ಈರುಳ್ಳಿ, ಸೊಪ್ಪು. ಫಸ್ಟ್ ಆಗಿ ಹೇಳ್ತಾ ಇದೀನಿ ಅಂತ ಏನೋ ಅನ್ಕೋಬೇಡಿ, ಕರೆಂಟ್ ಹೋಗ್ಬಿಡುತ್ತೆ ಅಂತ ಭಯ. ಇಷ್ಟು ತಗೊಂಡಿದ್ದೀನಿ. ಹುಣಸೆಹಣ್ಣು, ಇದಕ್ಕೆ 2 ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಬೇಗ ರುಬ್ಕೊಬಿಡ್ತೀನಿ. ಜೀರಿಗೆ ಮೆಣಸು ಹಾಕೊಂಡಿದ್ದೀನಿ. ಮಸಾಲೆ ರುಬ್ಕೊಂಡಿದ್ದಾದ್ಮೇಲೆ ಒಗ್ಗರಣೆ ಹಾಕೊಂಡು ಒಂದೇ ಸಲ ಕುದಿಸ್ಕೊಳ್ತೀನಿ ನಾನು. ಮತ್ತೆ ಒಗ್ಗರಣೆಗೂ ಅಷ್ಟೇ ಕರ್ಬೇವು ಸೊಪ್ಪು ಹಾಕಲ್ಲ, ಮಸಾಲೆ ಎಲ್ಲ ಹಾಕ್ಕೊಂಡು ಸೊಪ್ಪಸ್ತಿರೋ ನೀರಿಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಂಡೆ ನೋಡಿ, ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ನಲ್ಲ. ಕರ್ಬೇವು ಸೊಪ್ಪು ಈಗ ಹಾಕೋತಾ ಇದ್ದೀನಿ. ಇಷ್ಟು ಸಾಂಬಾರು ಕುದಿದ್ರೆ ಆಫ್ ಮಾಡ್ಕೋಬೇಕು. ಕೊತ್ತಂಬರಿನ ಮರ್ತುಬಿಟ್ಟು ಆಗ್ಲೇ ಮಸಾಲೆ ಜೊತೆ ರುಬ್ಬಿಟ್ಟಿದ್ದೀನಲ್ಲ, ಹಂಗಾಗಿ ಕೊತ್ತಂಬರಿ ಹಾಕೋತಾ ಇಲ್ಲ. ಫ್ರೆಂಡ್ಸ್, ಇನ್ನೊಂದು ರಿಕ್ವೆಸ್ಟ್, ಹೆಣ್ಮಕ್ಳಿಗೆ ಅಡುಗೆ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಬಿಡಿ. ಯಾಕಂದ್ರೆ ಹೇಳಕ್ಕಾಗಲ್ಲ, ಈಗ ವೆದರ್ ಸ್ವಲ್ಪ ಹೀಟ್ ಇರ್ತೈತೆ, ಮಳೆ ಆಗ್ತಿದೆ ಇತ್ತೀಚೆಗೆ, ಪರವಾಗಿಲ್ಲ. ಸುಮಾರು ಒಂದು ನ್ಯೂಸ್ ಅಲ್ಲಿ ಡೈಲಿ ನೋಡಂಗಾಗ್ಬಿಟ್ಟೈತೆ ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಅಂತ. ಹಂಗಾಗಿ ಮತ್ತೆ ಇನ್ನೊಂದು ಒಳ್ಳೆ ಟಿಪ್ಸ್ ಏನಂದ್ರೆ, ಇದು ಸಿಲಿಂಡರ್ ತಕ್ಷಣ ಆಫ್ ಮಾಡ್ಕೊಂಡ್ರೆ ಜಾಸ್ತಿ ದಿನ ಬಾಳಿಕೆ ಬರ್ತೈತೆ ಸಿಲಿಂಡರ್. ಇದನ್ನ ನಾನೇ ಒಂದು 6 ತಿಂಗಳಿಂದ ನನ್ಗೆ ಅನುಭವ ಆಗೈತೆ. ಒಂದು 15 ದಿನ ಎಕ್ಸ್ಟ್ರಾ ಬರೋ ತರ ಆಗ್ತೈತೆ ನನ್ಗೆ. ಹಂಗಾಗಿ ಅಟ್ಲೀಸ್ಟ್ ನಿಮ್ಗೆ ಮರ್ತೋಗ್ಬಿಟ್ರು ನಾನು ಸಿಲಿಂಡರ್ ಸೇವ್ ಆಗ್ತೈತಲ್ಲ ಅಂತ ಒಂದು ಮೈಂಡ್ಗೆ ಹಾಕೋಬಿಡಿ. ಅವಾಗ ಕರೆಕ್ಟ್ ಆಗಿ ಮರಿಯಲ್ಲ. ಮನೇಲಿ ಮಕ್ಳು ಮರಿ ಎಲ್ಲರೂ ಇರ್ತಾರೆ, ಹಂಗಾಗಿ ಅದ್ ಮಾತ್ರ ಮರಿಬೇಡಿ. ನಾನು ತಕ್ಷಣ ಸುಮ್ನೆ ಒಂದು ಹಾಲು ಕಾಯಿಸಿದ್ರು, ಬಿಸಿನೀರು ಕಾಯಿಸಿದ್ರು ತಕ್ಷಣ ಆಫ್ ಮಾಡ್ಬಿಡ್ತೀನಿ ಅಲ್ಲೇ ನಿಂತು, ಆತರ. ಈಗ ಅಡ್ಗೆ ಆಯ್ತು. ಇಷ್ಟ ತನಕ ಅಡ್ಗೆ ಆದ್ರೆ ಸಾಕು, ಊಟ ಮಾಡ್ಬೇಕು ಅಂತ ಕಾಯ್ತಾ ಇದೆ. ಈಗ ಅಡ್ಗೆ ಆಯ್ತು, ಗಂಡ ಹೋಗೈತೆ ಎಲ್ಲ ಸುತ್ತಕ್ಕೆ. ಶಿವ ಬಂದ ತಕ್ಷಣ ಊಟ ಮಾಡ್ಬೇಕೀಗ. ಅಡ್ಗೆ ಆಯ್ತು, ಕರೆಂಟ್ ಬಂದು ಮಸಾಲೆ ಎಲ್ಲ ರುಬ್ಬಿ ಮಾಡ್ಬಿಟ್ಟೆ. ನಾನು ಬೇಡ ಅಂತ ಅಂದ್ರು ನಾನು ಜಂಕ್ ಫುಡ್ ಎಲ್ಲ ತಿನ್ಸ್ಬಿಟ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ಬಯಸ್ತಾ ಇದೀಯಾ, ಇದ್ಯಾವ ಶಿವ ಡಯಟ್ ಅಂತ ಕೇಳ್ತಾವ್ರಿ ಎಲ್ರು. ಊಟ ಹಾಕ್ಲಾ? ಕೈ ತೊಳ್ಕೊಂಡ್ ಬಾ. ಬಿಸಿ ಬಿಸಿ ಮುದ್ದೆ ಸಾಂಬಾರು, ಸ್ಮೆಲ್ಗೆ ಘಮ ಘಮ ಅಂತೈತೆ. ಈ ಬಸ್ಸಾರು ಉಪ್ಸಾರು ಇದೆಲ್ಲ ಒಂದು ಅಡಿಗೆ ಅಲ್ಲ ಫ್ರೆಂಡ್ಸ್, ಇದೊಂಥರ ಎಮೋಷನು. ಸ್ಮೆಲ್ಲಲ್ಲೇ ಒಂಥರ ಬಾಯಲ್ಲಿ ನೀರು ಬರ್ತಾ ಇರ್ತೈತೆ. ಮುದ್ದೆ ಸರಿ ಆಯ್ತಪ್ಪ. ಕಡ್ಡಿ ಎಲ್ಲ ಅಗ್ದಿ ತಿನ್ಬೇಕು. ಮೆಣಸಿನಕಾಯ ನೀರ್ ಮರ್ತು ಬಿಟ್ಟೆ ಸರ್. ತಿಂಡಿ ನೋಡೋಣ ಫ್ರೆಂಡ್ಸ್. ಹೊಟ್ಟೆ ಹಸಿತಾ ಇತ್ತು, ತಿಂಡಿ ನೋಡಿದ ತಕ್ಷಣ ಮನ್ಸು ಈ ಕಡೆ ಬಂದ್ಬಿಡ್ತು. ಆದ್ರೂ ತಿಂತೀನಿ ಊಟ. ಬಸ್ಸಾರ್ ಮೇನು. ಬಸ್ಸಾರ್ ಏನೇ ಇದ್ರು ಬಿಸಿ ಬಿಸಿ ಮುದ್ದೆ ಇದ್ದಾಗೆ ತಿನ್ಬೇಕು, ತಣ್ಣ. ಸಬ್ಬಕ್ಕಿ ಬನ್ನು ಮತ್ತೆ ವೆಜ್ ಪಫ್ಸ್. ಎಗ್ ಪಫ್ ಇಂದ ವೆಜ್ ಪಫ್ಸ್ ಬಂದಿದೀವಿ ಫ್ರೆಂಡ್ಸ್. ಇದು ಸಬ್ಬಕ್ಕಿ ಬ್ರೆಡ್. ಇದಕ್ಕೆ ಸಬ್ಬಕ್ಕಿ, ಬೆಣ್ಣೆ ಎಲ್ಲ ಹಾಕಿ ಮಾಡಿರ್ತಾರೆ. ಮೊನ್ನೆ ನಾನ್ ಮಾಡಿದ್ನಲ್ಲ ಬ್ರೆಡ್, ಅದೊಂದು ಪೀಸ್ ತಂದಿದೆ. ಇನ್ನೊಂದು ಸಬ್ಬಕ್ಕಿ ಬ್ರೆಡ್ ಒಂದು ಪೀಸ್ ತಂದಿದೆ. ಇದು ಮೊನ್ನೆ ನಾನ್ ಮಾಡಿದ್ನಲ್ಲ ಬ್ರೆಡ್, ಈರುಳ್ಳಿ ನೋಡಿ, ಇದೆ ಸಬ್ಬಕ್ಕಿ ಬ್ರೆಡ್. ಅಂದ್ರೆ ಬಿಸಿ ಬಿಸಿ ತಿಂದ್ರೆ ಸೂಪರ್ ಆಗಿರ್ತೈತೆ. ಸಬ್ಬಕ್ಕಿ, ಈರುಳ್ಳಿ, ಬೆಣ್ಣೆ ಎಲ್ಲ ಮಾಡಿರ್ತಾರೆ.
ಇದು ಪಕ್ಕ ನಮ್ ಬೇಕ್ರಿ ಇದೆ. ನಮ್ ಬೇಕ್ರಿ ಅಲ್ಲ, ನಾವು ಯಾವಾಗ್ಲೂ ತಿನ್ನೋ ಬೇಕ್ರಿ. ಟೇಸ್ಟ್ ಅಲ್ಲೇ ಗೊತ್ತಾಗ್ತೈತೆ ನಮ್ಗೆ, ಅಷ್ಟು ಚೆನ್ನಾಗಿರ್ತದೆ. ಇದನ್ನ ಬಿಸಿ ಬಿಸಿ ಇದ್ದಾಗೆ ತಿನ್ಬೇಕು. ಈ ತರ ಲೇಯರ್ ಬ್ರೆಡ್ ಇರ್ತೈತೆ, ಅದ್ರೊಳಗೆ ಸಬ್ಬಕ್ಕಿ, ಈರುಳ್ಳಿ, ಹಸಿಮೆಣಸಿಗೆ ಹಾಕಿರ್ತಾರೆ, ಸಬ್ಬಕ್ಕಿ ಸೊಪ್ಪು. ಸೂಪರ್ ಇದೆ ಕಾಂಬಿನೇಷನ್. ತಿನ್ಬೋದು. ಸಬ್ಬಕ್ಕಿ ಒಳಗೆ ಗರ್ಕೆ ಹುಲ್ ಬಂದ್ಬಿಟ್ಟೈತೆ ಮಿಸ್ ಆಗಿ. ತಿಂತೀನಿ, ಹೊಟ್ಟೆ ತುಂಬಾಯ್ತು. ಸೂಪರ್ ಐತೆ. ಬಿಸಿ ಬಿಸಿ ಇದ್ದಾಗೆ ತಿನ್ಬೇಕು, ಅದಕ್ಕೆ ತಿಂತಿದ್ದೀನಿ. ನಿನ್ ಪಾಲು ಹಚ್ಚಿನ ಪಪ್ಸ್ಲೆ ಒಂದು ನೀನು ಮಾಡ್ತೀವಣ್ಣ, ಇವ್ರು ಮಾಡ್ತಾರೆ ಹಿಂಗೆ ಅವ್ರ ಮಾಡಿದ್ದು ಮೊನ್ನೆ ಮಾಡಿಯಾ. ಇವ್ರು ನಾನ್ ಮಾಡ್ದಂಗೆ ಮಾಡೋರಪ್ಪಿ. ಟೇಸ್ಟ್ ಹೆಂಗಿತ್ತು? ಟೇಸ್ಟ್ ಬೆಣ್ಣೆ ಹಾಕವ್ರೆ, ನಾವ್ ಎಣ್ಣೆ ಹಾಕಿದ್ವಿ ಅಷ್ಟೇ. ಮತ್ತೆ ಇದು ಓವೆನ್ ಅಲ್ಲಿ ಮಾಡೋರು, ನನಗೂ ಓವೆನ್ ತಂದ್ಕೊಡು, ಇದೇ ತರ ಟೇಸ್ಟ್ ಮಾಡ್ತೀನಿ. ಹೊಸ ಬಟ್ಟೆ, ಅಪರೂಪಕ್ಕೆ ಸ್ನಾನ ಬೇರೆ ಮಾಡಿದ್ಯಾ? ಓದ್ಯುಗಾದಿಗೆ ಮಾಡಿದ್ದು. ಕೆಲಸ ಮಾಡ್ಬಾ. ಏನಕ್ಕಪ್ಪಿ ಕೆಲಸ ಮಾಡಲಿ? 6 ಗಂಟೆಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೈತೆ ಫ್ರೆಂಡ್ಸ್. ಸಂಜೆ ಶನಿವಾರ ಬೆಳಗ್ಗೆ ಹೊತ್ತು ಹೋಗ್ತಾ ಇತ್ತು, ಈಗ ಸಂಜೆ ಹೊತ್ತು ಹೋಗ್ತಾ ಇದೆಯಾ. ಇನ್ನು ಸ್ವಲ್ಪ ದಿನ ಹೋದ್ರೆ ಹೋಗಲ್ಲ, ಭಕ್ತಿ ಕಡಿಮೆ ಆಗ್ತಾ ಐತೆ. ಕೆಲಸ ಎಲ್ಲ ಸೈಡ್ ಗಿಡಪ್ಪ, ದೇವ್ರ ಮುಖ್ಯ ಫಸ್ಟು. ನಿದ್ದೆ ಬರಕ್ಕೆ ಇಷ್ಟೊತ್ತಲ್ಲಿ ಪೂಜೆ ಮಾಡ್ತೀವಿ. ಬಿಲ್ಡಪ್ ರಾಜ. ಬಾಯ್. ಹಳ್ಳಿ ತರ ಅಂದ್ರೆ ಹೆಂಗೆ? ಹಳ್ಳಿ ಕಡೆ ಹೆಂಗಪ್ಪ ಬಾಯ್ ಮಾಡ್ತಾರೆ? ಹೋಗ್ ಬಂದ್ಯಾ ಮಗ? ಬೇಗ ಪಾಪ. ಎಲ್ಲದಕ್ಕೂ ಮಾತಾಡ್ತಿದ್ದೆ ಫ್ರೆಂಡ್ಸ್. ಬೇಗ ಬರ್ತೀಯ ಅಂದ್ರೆ ಮಾತ್ರ ಸೌಂಡೇ ಬರಲ್ಲ, ಬರಕ್ಕೆ ಇಷ್ಟ ಆಗಲ್ಲ ಶಿವಾಗ ಮನೆಗೆ ಪಾಪ. ನಾನು ಇಷ್ಟೊತ್ತು ಏನೋ ದೊಂಬಲಾಟ ಅಂತಾರಲ್ಲ, ಅದೆಲ್ಲ ನಡೀತು ಇಷ್ಟೊತ್ತು. ಅದಕ್ಕೆ ಸ್ಕ್ರೀನ್ ಎಲ್ಲ ಬಿಚ್ಚಿ ಇವಾಗ ಎತ್ತಿಡ್ಬೇಕು. 6 ಗಂಟೆ ಆಯ್ತು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ನಾವು ಮನೆಗೆ ಏನೇನು ಬೇಕು ಸ್ವಲ್ಪ ಐಟಮ್ಸ್ ತಗೊಬರಕ್ಕೆ ಹೋಗ್ತಾ ಇದೀವಿ. ಹೋಗ್ಬೇಕು ಅಂದ್ರೆ ಒಂದು ಕೆಲಸ ಕೊಡ್ತೀವಿ. ಕತ್ತಲಿ ಹೆಂಗ್ ಫ್ರೆಂಡ್ಸ್ ನಾನು ಲೈಟ್ ಹಾಕೋದು? ನೆಲ ನೋಡಿದ್ರೆ ಕತ್ತಲಿ ಏನು ಕಾಣಿಸಲ್ಲ, ಹಾವು ಚೇಳಿದ್ರು ಕಾಣಲ್ಲ, ಭೂತವಿಲ್ಲ, ಪಿಸಾಚಿ ಇಲ್ಲ, ಇದ್ರೂ ಕಾಣಿಸಲ್ಲ. ಯಾಕಂದ್ರೆ ಕತ್ಲೆ. ಲೈಟ್ ಹಾಕ್ಬೇಕು ಅಂದ್ರೆ ಇಲ್ಲಿವರೆಗೂ ಬರಬೇಕು. ರೆಡಿ ಆಗೋದೇನಿಲ್ಲ, ಬಾ ಹಿಂಗೆ. ಬೀಗನಾ? ಎಲ್ಲಿ? ಛೇ, ನೋಡು ಮಂಚದ ಕೆಳಗಿರ್ತಾನೆ. ಮಿಸ್ ಆಗಿ ನಾವು ಟಾಮನ್ ಕೂಡ ಹಾಕ್ಬಿಟ್ಟು ಹೋಗಿದ್ರೆ ಬರೋಷ್ಟಲ್ಲಿ ವೈರೆಲ್ಲ ಕಚ್ಚಾಕ್ಬಿಟ್ಟಿರೋ ನಾವು ಅವತ್ತು ಥರ. ಕಾಯ್ತಾ ಇರ್ತಾನೆ ಅವನು. ಇಲ್ಲ ಸದ್ಯ ನೋಡ್ಕೊಂಡಿದ್ ಯಾವ್ದಕ್ಕೂ ಒಳ್ಳೇದೇ ತಾನೆ, ವೈರ್ ಕಚ್ಬಿಡೋನು. ನಾವೀಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಳ್ಳ ದಿಣ್ಣೆ ಯಾಮಾರಿದ್ರೆ ಬಿಡಿಸ್ಬಿಟ್ಟು ಹೋಗ್ತಾ ಇರ್ತೈತೆ ಕುಮಾರ್. ಅದಕ್ಕೆ ಗಾಡೀಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಭಯ. ಸ್ಲೋಲಿ ಹೆಂಡತಿ ಇದ್ದಾಳೆ ಅಂತ ನೆನಪಿರ್ಲಿ. ನಮ್ದೇನು ಜಾಸ್ತಿ ದೂರನೇ ಇಲ್ಲ ಫ್ರೆಂಡ್ಸ್, 2 ನಿಮಿಷ ಅಂಗಡಿ ಹತ್ರನೇ. ನೈಟಲ್ಲಿ ಚೆನ್ನಾಯ್ತಲ್ಲಪ್ಪಿ ಸುತ್ತಾಡೋಕ್ಕೆ, ಡೈಲಿ ಸುತ್ತಾಡೋಣ. ಇನ್ನೇನು ನೋಡಿ, ಇವರೆಲ್ಲ ಹೆಂಗ್ ಓಡಾಡ್ತಾರೆ ಗಂಡ ಹೆಂಡತಿಗಳೆಲ್ಲ, ನಾವೇನು ಕಮ್ಮಿ. ಯಾವುದೋ ಒಂದು ಅಂಗಡಿ ಕರ್ಕೊಂಡೋಗಪ್ಪ. ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀಯಲ್ಲಪ್ಪಿ? ಬಾ. ಹುಳಿಕಾಳು ಜಾಸ್ತಿ, ಹುಳಿಕಾಯಿ ರೇಟ್ ಜಾಸ್ತಿ. ಸ್ವಲ್ಪ ಎತ್ಕೋ ಸಾಕು. 3 ಎತ್ಕೊಬೇಡಪ್ಪಿ, 2 ಎತ್ಕೋ. ರೇಟ್ ಜಾಸ್ತಿ ಐತೆ, ನೋಡ್ಕೊಂಡು ಆಮೇಲೆ ಎತ್ಕೊಳುವ.
ಹಾಗಲಕಾಯಿ ಬೇಡ, ನಿಮ್ಮ ಫೇವ್ರೇಟು ಮಾಡ್ತೀನಿ. ಗೋರಿಕಾಯಿ ಎತ್ಕೊಪ್ಪಿ ನನ್ನ ಫೇವ್ರೇಟು. ಫ್ರೆಶ್ ಆಗಿದಾವೆ ತರಕಾರಿ. ತೊಂಡೆಕಾಯಿ ಬಲ್ತುಬಿಟ್ಟೈತೆ. ಟೊಮೊಟೊ ಇಲ್ಲೇ ಐತೆ. ಸೊರೆಕಾಯಿ ಎತ್ಕೊಳ್ಬ ಇಲ್ಲಪ್ಪ. ಇದು ಸೌತೆಕಾಯಿ ಬಲ್ತಿರೋದು ಯಾವುದು, ಎಳೆದು ಯಾವುದು ಒಂದು ಗೊತ್ತಾಗ್ತಾಯಿಲ್ಲ. ಬೆಳ್ಳುಳ್ಳಿ 60 ಅದು 60 ಇದು 90. ಇದೆ ಎತ್ಕೋ, ದಪ್ಪ ದಪ್ಪ ಬಿಡ್ಸಕ್ಕೆ ಈಸಿ ಆಗ್ತೈತೆ. ತಗೊಳ್ಳ ಹಣ್ಣು ನೋಡ್ತೀನಿ. ಇದು ಏನು ಹಣ್ಣಿದು? ಮನೇಲೈತೆ. ಅಪ್ಪಿ ಇಲ್ಲೋಗ್ಲಾ 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 ಈ ಜಾಗಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಇವಣ್ಣ ಏನು ಮಾಡೋದು? ಮೋಮೋಸ್ ಅಂತೆ. ಅದು ಒಂಥರ ಫುಡ್ಡು. ನಾನು ಆಮೇಲೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಶಿವ ಇನ್ನೂ ಮೋಮೋಸ್ ನೋಡಲಿಲ್ಲ, ನೋಡಿದ್ದೀನಿ ಅಷ್ಟೇ ವಿಡಿಯೋಸಲ್ಲಿ. ಜ್ಯೂಸ್ಗೂ ಉಪ್ಪು ಖಾರ ಹಾಕೊಂಡು ಕುಡಿತಾರೆ ಈಗ, ಅದೇ ಟೇಸ್ಟ್ ಆಗಿರೋದು. ಅದಕ್ಕೆ ಅಣ್ಣ ಕೇಳ್ತಾ ಇರೋದು. ಹಾ, ನೀನು ಮಾತ್ರ ತಿಂತೀಯಾ? ಬಲ್ಲೆ ಕಳ್ಳ ನೋಡಿ ಫ್ರೆಂಡ್ಸ್. ಶಿವ ಪಾನಿಪುರಿ ತಿಂದೈತೆ, ನನಗೆ ಮಾತ್ರ ಜ್ಯೂಸ್ ಕುಡಿ ಅಂತೈತೆ. ಎಲ್ಲೋ ಚಿಕನ್ ಸ್ಮೆಲ್ ಬರ್ತೈತೆ. ಚಿಕನ್ ಕಬಾಬ್ ಸ್ಮೆಲ್ ಬರ್ತೈತೆ. ಹಣ್ಣು ಜ್ಯೂಸ್ ಅಂದರೆ ಕುಡಿಯೋಕ್ಕೆ ಆಗ್ತಾಯಿಲ್ಲ. ಪಾನಿಪುರಿ ಜ್ಯೂಸ್ ಆದರೆ ಈಸಿಯಾಗಿ ಕುಡಿಬೋದು. ಹಾಂ, ತಿನ್ನೋಕ್ಕೂ ಬರಲ್ಲ. ನಾನಾದರೂ ಹೇಳ್ಕೊಡೋಣ ಅಂದರೆ ಕೊಡ್ತಾಯಿಲ್ಲ. ನಾನು ಮಾತಾಡಿಸ್ಬೇಡ, ಸುಮ್ಮನೆ ನಡಿಯಪ್ಪಿ. ಮೂಸಂಬಿ ಜ್ಯೂಸ್ ಕೊಟ್ಬಿಟ್ಟು ನನಗೆ ನೀನು ಮಾತ್ರ ಪಾನಿಪುರಿ ತಿಂದಿದೀಯಾ? ರಾತ್ರಿ ಎಲ್ಲ ನಿಂಗೆ ಹೊಟ್ಟೆ ನೋವು ಬರ ತಿಂದಿದ್ದು ವಾಮಿಟ್ ಆಗ 2 ಅವರು ಟಾಯ್ಲೆಟಲ್ಲೇ ಕುತ್ಕೊಳ್ಳ. ಇನ್ನೂ ಶಾಪ್ ಆಗ್ತದೆ. ಎಲ್ಲರೂ ಹೋಗ್ಲಿಂತ ಸುಮ್ಮನೆ ಆಗಿದ್ದೀನಿ. ಯಾವ ಬಾಳೆಹಣ್ಣು ಬೇಡ, ಮೂಸಂಬಿ ಬೇಡ, ಇವಜ್ಜಿ ಬೇಕು, ಕರ್ಕೊಂಡು ಹೋಗೋಣ. ಪಾನಿಪುರಿ ಯಾಕಪ್ಪ ಕೊಡ್ಸಿಲ್ಲ? ನಾನೇನು ಪೇಷಂಟ? ಜ್ಯೂಸ್ ಕೊಡ್ಸಿದ್ಯಾ? ನಾನು ಕುಡ್ತೀನಿ ಜ್ಯೂಸಾ. ನೀನು ಮಾತ್ರ ತಿಂದೆ ಜ್ಯೂಸ್ ಕುಡಿಯೋಕ್ಕಿಂತ ಅದೇ ಬೆಸ್ಟ್ ಬಾ ತಾನೇ. ಜ್ಯೂಸ್ ಕುಡಿಯೋದಕ್ಕಿಂತ ಪಾನಿಪುರಿನೇ ಬೆಸ್ಟು. ಪಾನಿಪುರಿ ಅಲ್ಲ, ಹಾಂ, ಮೂಸಂಬಿನೇ ಬೆಸ್ಟಾ? ಚೆನ್ನಾಗಿ ಮಾಡಿಕೊಟ್ಟಿದ್ದ ಅವಯ್ಯ, ಉಪ್ಪು ಖಾರ ಎಲ್ಲ ಹಾಕಿ. ಆದರೆ ಪಾನಿಪುರಿ ಅಷ್ಟು ಟೇಸ್ಟ್ ಇರಲಿಲ್ಲ ಅಷ್ಟೇ. ಬಾಳೆಹಣ್ಣು ತಗೊಬಂದೆ ಫ್ರೆಂಡ್ಸ್. ಬಾಳೆಹಣ್ಣು, ಏಲಕ್ಕಿ, ಬಟಾಣಿ. ಅಪ್ಪಿ ಬೆಳಗ್ಗೆಂತ ಬಾಳೆಹಣ್ಣು ತಗೋಬತ್ತೀಯ? ನೀನೇ ಮೇಯ್ತೀಯಾ? ತಗೋಬತ್ತೀಯ ಮೇಯ್ತೀಯಾ? ಒಂದೇ ಸಮ ಬಾಗ ತಿನ್ನಲ್ಲಪ್ಪಿ ನಾವು. ಇಷ್ಟೇ ಫ್ರೆಂಡ್ಸ್ ನಮ್ಮ ಶಾಪಿಂಗ್. ಇವೆಲ್ಲದಕ್ಕೂ ಸೇರಿ 300 ರೂಪಾಯಿ ಆಯ್ತು ಫ್ರೆಂಡ್ಸ್. ಇಷ್ಟೇ ತರಕಾರಿ 300 ರೂಪಾಯಿ. ಸಖತ್ ರೇಟ್ ಆಗಿದೆ ಫ್ರೆಂಡ್ಸ್. ನಾನು
ಧ್ವಂಸಂದ್ರ ಸಂತೆಗೆ ಹೋಗಿದ್ರೆ ಕರೆಕ್ಟ್ ಆಗಿ 200 ರೂಪಾಯಿಗೆ ಒಂದು ಬ್ಯಾಗ್ ಸಿಕ್ತಿತ್ತು. ಆದ್ರೆ ಪೆಟ್ರೋಲ್ ಖರ್ಚು ಅಷ್ಟೇ. ಬೆಳಗ್ಗೆ ಬರ್ಕೊಡೋದು ಏನ್ ಬೇಕು, ಎಣ್ಣೆ ಬೇಕು, ಏನ್ ಬೇಕು. ಸರಿಪ್ಪ. ಬರ ನವಿಲ್ ಕೋಲ್ ಯಾವತ್ತಾದ್ರೂ ಗೋರಿಕಾಯಿ ಏನಾದ್ರು ಕಾಣಿಸ್ತಾರೆ ನಿನ್ಗೆ, ಅದನ್ನ ಜಾಸ್ತಿ ತಗೋ, ಬಾಕಿದ್ ಕಮ್ಮಿ ತಗೋ. ಊಟ ಪೇಟ ಮಾಡ್ತೀಯಪ್ಪ. ಒಂದ್ ಶಾಪಿಂಗ್ ಹೋದೆ, ನಾನು ಹೋಗಿದ್ದೆ ಪಾನಿಪುರಿ ಕೊಡಿಸ್ತೀಯ ಅಂತ. ನೋಡಿದ್ರೆ ನನ್ ಮುಂದೆ ಹೊಟ್ಟೆ ಉರ್ಸ್ಕೊಂಡು ಪಾನಿಪುರಿ ತಿಂದಿದ್ಯಾ. ಇರ್ಲಿ ನಮಗೂ ಟೈಮ್ ಬರ್ತೈತೆ. ತರಕಾರಿ ಮಾತ್ರ ಫ್ರೆಶ್ ಆಗಿತ್ತು. 2 ಸೌತೆಕಾಯಿ, 2 ಕ್ಯಾರೆಟ್. ಇದೇನೋ ಒಂದ್ ತಂದಿದ್ಯಪ್ಪ. ಈ ಕಾಯಿ ಏನಕ್ಕಪ್ಪ ಎತ್ಕೊಂಡೆ? ತೊಂಡೆಕಾಯಿ ಬರ್ತೈತಲ್ಲ ಫ್ರೆಂಡ್ಸ್, ಚಿಕ್ಕಡಿಕಾಯಿ ಎಲ್ಲಪ್ಪ ಇದು. ಇದ್ರೊಳಗೆ ತೊಂಡೆ ಬೀಜ ಇರ್ತೈತೆ, ಅದನ್ನ ಎಡ್ದ್ಬಿಟ್ಟು ಪಲಾವ್ಗೆ ಹಾಕೋದು. ಇದು ಬೇಳೆ ಸಾರ್ಗೆ ಹಾಕೋಬಹುದು. ಇದ್ರ ಬದಲು ಇದು ಕಾಯಿನೇ ತಗೋಬೋದಿತ್ತು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಇಲ್ಲ ನಾನೇ ಏನೇನ್ ಬೇಕು ಎತ್ಕೋತಾ ಇದ್ದೆ, ಹೇಳ್ತಾ ಇದ್ದೀನಿ. ಅದ್ ಎತ್ಕೊಂಡ್ರೆ ಯಾವ್ದಾವ್ದು ಎತ್ಕೊಂಡೈತೆ. ಎಲ್ಲಾದ್ರೂ ಹೋಗ್ಲಿ ಫ್ರೆಂಡ್ಸ್, ನಮ್ ತಲೆನೋ ಬಂತು. ಹುಡ್ಕಾಡ್ತಾ ಇರ್ಲಿಲ್ಲ, ನಾನು ವಿಡಿಯೋ ಮಾಡ್ತಿದ್ದೆ ನೀಟಾಗಿ. ವಿಡಿಯೋ ಇಂಪಾರ್ಟೆಂಟ್. ಕಬಾಬು, ತಂದೂರಿ ಎಲ್ಲ ಸ್ಮೆಲ್ ಬರ್ತೈತಪ್ಪ ರೋಡಲ್ಲಿ ಹೋಗ್ತಾ ಇದ್ರೆ ತಾನೇ. ಹಂಗೆ ಹೊಟ್ಟೆ ಉರಿಸ್ತಾರೆ. ಸ್ವಲ್ಪನೇ ತಗೊಂಡ್ವಿ, ಇಬ್ಬರಿಗೆಲ್ಲ ಸಾಕು. ರೇಟ್ ಬೇರೆ ಜಾಸ್ತಿ. ಇವೆಷ್ಟು 200 ರೂಪಾಯಿ ಅಂದ ತಕ್ಷಣ ಯಪ್ಪ ಹಂಗೆ ಶಾಕ್ ಆಗೋಯ್ತು ನನಗೆ. ನಾನು ಹಣ್ಣುಗಳ ಕಡೆ ಹೋದ್ನಲ್ಲ ಫ್ರೆಂಡ್ಸ್, ಹಣ್ಣುಗಳು ತಗೊಳ್ಳೋಣ ಅಂತ ಹೋದ, ಇದೆಲ್ಲ ಲೆಕ್ಕ ಹಾಕ್ಸ್ತಾ ಇತ್ತು ಶಿವಾಷ್ಟರಲ್ಲಿ. ಆಮೇಲೆ 200 ರೂಪಾಯಿ ಅಂದ ತಕ್ಷಣ ವಾಪಸ್ಸೇ ಬಂದ್ಬಿಟ್ಟೆ. ಇವಕ್ಕೆ 200 ರೂಪಾಯಿ ತಗೊಂಡ ಅಂದ್ರೆ ಯಪ್ಪ, ಹಣ್ಣುಗಳಿಗೆ 1000 ರೂಪಾಯಿ ಕೇಳ್ತಿದ್ದೇನೋ. ಕಿವಿ, ಮ್ಯಾಂಗೋ, ದಾಳಂಬಿ ಎಲ್ಲ ಇತ್ತು. ಗೋರಿಕಾಯಿ ಮಾತ್ರ ನನ್ನ ಫೇವರೇಟ್. ತೊಗರಿ ಬೇಳೆ ಸಾರ್ಗೆ ಗೋರಿಕಾಯಿ, ಆಲೂಗಡ್ಡೆ ಇವಿಷ್ಟೇ ಹಾಕಿ ಮಾಡ್ಬೇಕು. ಸೂಪರ್ ಇರ್ತದೆ ಕಾಂಬಿನೇಷನ್, ಮೈಂಡ್ ಬ್ಲೋಯಿಂಗ್ ಕಾಂಬಿನೇಷನ್. ಸೌತೆಕಾಯಿ ಸೊರಕಾಯಿ 2 ಒಂದ್ರಲ್ಲಿ ಇಡ, ಯಾಕಂದ್ರೆ 2 ಸೋಸು ಎಸ್ ಅಲ್ಲ. ಬೆಳ್ಳುಳ್ಳಿ ಎಷ್ಟಪ್ಪ ಅಂದ್ರೆ 3 ಅಂತೆ. ಬೆಳ್ಳುಳ್ಳಿ ಇಲ್ಲೇ ಇಟ್ಕೋತೀನಿ ಫ್ರೆಂಡ್ಸ್, ನನ್ಗೆ ಈಸಿಯಾಗಿ ಸಿಕ್ಬೇಕಲ್ಲ ಅದಕ್ಕೆ. ಅಷ್ಟೇ ತರಕಾರಿಗಳು ನಮ್ದು. ಇಷ್ಟಕ್ಕೆ 300 ರೂಪಾಯಿ ಆಗೈತೆ ಫ್ರೆಂಡ್ಸ್. ಏಲಕ್ಕಿ, ಗೋಡಂಬಿ, ಬಟಾಣಿ, ಬೇಳೆಗಳಿನ್ನೂ ತರಬೇಕು. ಶಿವ ಬೆಳಗ್ಗೆ ತರ್ತೀನಿ ಅಂತ ಫ್ರೆಂಡ್ಸ್. ನೆನ್ನೆ ವಿಡಿಯೋ ನೋಡಿ ನೀವು ಹೇಳಿದ್ರಲ್ಲ, ಕೆನೆಲ್ಲ ಜಾಸ್ತಿ ಎತ್ತಿಟ್ಕೊಂಡು ಡೈಲಿ ಆಮೇಲೆ ಮೊಸರು ಇದು ಬೆಣ್ಣೆ ಮಾಡ್ಕೋಬೇಕು ಅಂತ. ಅದಕ್ಕೆ ಇನ್ಮೇಲಿಂದ ಎತ್ತಿಡ್ತೀನಿ. ನೋಡೋಣ, ಚಿಕ್ಕದು ಬಾಕ್ಸ್ ತೋರಿಸ್ನಲ್ಲ ನೆನೆ, ಪ್ಲಾಸ್ಟಿಕ್ ಬಾಕ್ಸ್, ಅದು ತುಂಬಾ ಆಗೋವರೆಗೂ ಕೆನೆ ಎತ್ತಿಡ್ತೀನಿ. ಆಮೇಲೆ ಬೆಣ್ಣೆ ಮಾಡ್ಕೋತೀನಿ, ಅದೇ ಕರೆಕ್ಟ್. ಅದಕ್ಕೆ ಹಾಲು ಚೆನ್ನಾಗಿ ಕಾಯ್ಕಿಟ್ಟಿದ್ದೀನಿ. ಒಂದು ಅರ್ಧ ಅವರು ಲೋ ಫ್ಲೇಮಲ್ಲೇ ಕುದಿಸ್ತೀನಿ, ಅವಾಗ ದಪ್ಪ ಕೆನೆ ಬರ್ತೈತೆ. ಏನಾರ ಮಾತಾಡಪ್ಪಿ. ಹೇಳು, ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂತ. ನಮ್ಮ ಹೆಂಡತಿಗೆ ಹುಷಾರಿಲ್ಲ, ಅದಕ್ಕೆ ನಾನೇ ಮಗಳು ಹೇಳಿದ್ದೇನೆ. ಅಯ್ಯಪ್ಪ, ನಗಕ್ ಹೋಗ್ತಲ್ಲ ಸ್ವಾಮಿ. ಫ್ರೆಂಡ್ಸ್, ಅದು ಗಾಡಿ ಕರ್ಕೊಂಡೋಗಿತ್ತಲ್ಲ, ರೋಡಲ್ಲಿ ಕುಕ್ಕಿ ಕರ್ಕೊಂಡೋಗಿತ್ತೆ. ಈ ಟೈಮಲ್ಲಿ ಓಡಾಡ್ಬಾರ್ದಾಗಿತ್ತು. ನಾನು ಹೊರಗಡೆ ಓಡಾಡೋಣ ಅಂತ ಅನ್ಕೊಂಡು ಈ ಪರಿಸ್ಥಿತಿ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ಶಿವ ಜೊತೆ ಓಡಾಡ್ಬಾರ್ದು ಅಂತ ಗೊತ್ತಾಗೋಯ್ತು. ಸ್ವಲ್ಪ ಜನಕ್ಕೆ ವಿಶ್ ಮಾಡ್ಬೇಕಾಯ್ತು. ಸಾರಿ ಫ್ರೆಂಡ್ಸ್, ಆಗ್ತಾ ಇಲ್ಲ ನನ್ನ ಕೈಲಿ. ನಗ್ತಾ ಇದ್ದೀನಿ ಅಷ್ಟೇ. ಇಷ್ಟೊತ್ತು ಅಳ್ತಾ ಇದೆ ನನ್ ಶಿವನ್ನೆಲ್ಲ ಬೈಕೊಂಡು. ಹೇಳಪ್ಪ ಅಷ್ಟೇ. ಬಾಯ್ ಹೇಳು, ಎಂಡರ್ ಹಂಗನ್ಬಾರ್ದು, ಕೊನೆವರೆಗೂ ಹೇಳ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿತೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್, ಟಾಟಾ, ಬಾಯ್, ಗುಡ್ ನೈಟ್.